ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಹಿಂದೆ ಸಿರುಧಾನ್ಯ ರಾಗಿ, ಸಜ್ಜೆ, ಆರ್ಕ, ಸ್ವಾಮಿ, ನವಣೆ ಇವನ್ನು ಸೇವನೆ ಮಾಡಿ ಅವ್ರಿಗೆ ರೋಗ ನಿರೋಧಕ ಜಾಸ್ತಿ ಆಗ್ತಾಯಿತ್ತು. ಯಾವುದೇ ಕಾಯಿಲೆಗಳು ಬರ್ತಾಯಿಲ್ಲ. ಈಗೇನಾಗಿದೆ, ಅವೆಲ್ಲ ಮಾಯವಾಗಿ ಪಾಲಿಸ್ ರೈಸ್ ಎಲ್ಲ ಪಾಲಿಸಿ ಮಾಡಿರ್ತಕ್ಕಂಥ ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆಗಳು ತರಿಸ್ಕೊತಾ ಇದ್ದೀವಿ ನಾವು. ಅವೆಲ್ಲ ಕಾಯಿಲೆಗಳು ತರಿಸ್ಕೊಂಡು ಆಸ್ಪತ್ರೆ ಪಾಲಾಗ್ತಾಯಿಲ್ಲ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಎಲ್ಲ ರೀತಿಯ ಧಾನ್ಯಗಳನ್ನು ನಾವು ಸೇವನೆ ಮಾಡೋದ್ರಿಂದ ಯಾವ ಕಾಯಿಲೆ ಕಸಾರಗಳು ಬರಲ್ಲ. ಯಾವಾಗ ಅದನ್ನು ನಾವು ಸೇವನೆ ಮಾಡಲ್ವೋ ನಮಗೆ ನಾನಾ ರೀತಿಯ ಕಾಯಿಲೆಗಳು ಬರ್ತವೆ. ಇಂತಹ ಧಾನ್ಯಗಳನ್ನು ನಾವು ಸೇವನೆ ಮಾಡಬೇಕು. ಇದು ಸಜ್ಜೆ ಅಂತ, ಸಜ್ಜೆ ಇದು ರೊಟ್ಟಿಗೆ, ಹಳ್ಳಿ ಕಡೆ ಮುದ್ದೆಗೂ, ದೋಸೆಗೂ ಮತ್ತು ಕಡುಬು ಇದನ್ನೆಲ್ಲ ಮಾಡ್ತಾರೆ. ಇಂತಹ ಒಂದು ಧಾನ್ಯ ಬೆಳೆಸ್ಬೇಕು. ಅದನ್ನು ಆ ತೆನೆ ನೋಡಲಿಕ್ಕೆ ಎಷ್ಟು ಚೆಂದ ಅಂದರೆ ಅಷ್ಟು ಚೆಂದ ಆಗಿರ್ತದೆ. ಆ ತೆನೆ ಅದೆಲ್ಲ ಒಕ್ಕಣೆ ಮಾಡಿ ಈ ಥರ ಸೀಡ್ಸನ್ನು ಕಲ್ಲು ತೆಗೆದು ಆ ಸೀಡ್ಸನ್ನು ನಾವು ಶೇಖರಣೆ ಮಾಡಿಕೊಂಡು ನಾನಾ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡ್ಕೋಬೋದು. ಇಂತಹ ಧಾನ್ಯವನ್ನು ಬಿಡಬಾರ್ದು ನಾವು. ಇದು ಸೇವನೆಯಿಂದ ಏನಪ್ಪ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಮೂಳೆ ಗಟ್ಟಿಯಾಗುತ್ತೆ, ಸದೃಢವಾಗುತ್ತೆ, ಸಕ್ಕರೆ ಮಟ್ಟ ಸಮ ಮಾಡ್ತದೆ, ನಿಯಂತ್ರಣ ತರುವ ಶಕ್ತಿ ಇದಕ್ಕಿದೆ. ದೇಹದಲ್ಲಿ ಅನಗತ್ಯ ಕೊಬ್ಬನ್ನು ತೆಗೆಯುವ ಶಕ್ತಿ ಇದಕ್ಕಿದೆ. ಮತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರನ್ನು ಸೇವನೆ ಮಾಡ್ತಾ ಬರಬೇಕು. ಮತ್ತು ನಮ್ಮಲ್ಲಿ ಈ ರಕ್ತಹೀನತೆಗೂ ಇದು ಒಳ್ಳೆಯ ದಿವ್ಯ ಔಷಧ ಆಗುತ್ತೆ. ರಕ್ತ ಒತ್ತಡಕ್ಕೂ ಸ್ವಲ್ಪ ಅಂದರೆ ಒಳ್ಳೆ ಮೆಡಿಸಿನ್ ಆಗುತ್ತೆ ಇದು. ಇಷ್ಟು ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ, ಯಾವುದು ಸಜ್ಜೆಗೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಸಿರುಧಾನ್ಯ ಸೇವನೆ ಮಾಡಿದ್ರೆ ಯಾವ ಕಾಯಿಲೆ ಬರಲ್ಲ. ಸಿರುಧಾನ್ಯ ಬಿಟ್ಟಿದ್ದೀವೋ ಎಲ್ಲ ಕಾಯಿಲೆಗಳು ಬರ್ತವೆ. ಆದ್ದರಿಂದ ಪ್ರತಿಯೊಬ್ಬರು ಸೇವನೆ ಮಾಡಿ ಅವ್ರ ಮನೆಗೆ ಅವರೇ ವೈದ್ಯರಾಗಲಿ. ಸ್ನೇಹಿತರೆ, ಎಲ್ಲ ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇದೆ. ಈ ಹಳ್ಳಿ ಕಡೆ ಹೆಣ್ಣು ಮಕ್ಕಳು ಹೆರಿಗೆ ಆದಮೇಲೆ ಮಕ್ಕಳಿಗೆ ಹಾಲು ಸಿಗಲ್ಲ, ಹಾಲು ಉತ್ಪಾದನೆ ಆಗಲ್ಲ. ಆ ಸಮಯದಲ್ಲಿ ಈ ಸಜ್ಜೆಯನ್ನು ಕ್ಲೀನ್ ಮಾಡಿ ನೆನೆಸಿ ಮೊಳಕೆ ಕಟ್ಬಿಟ್ಟು ಆ ಮೊಳಕೆಯನ್ನು ಬೆಲ್ಲದಲ್ಲಿ ಕೊಡ್ತಾಯಿದ್ರು. ಕೆಲವರು ಉಪ್ಪು ಖಾರ ಹಾಕ್ಕೊಂಡು ತಿಂತಾರೆ, ಕೆಲವರು ಬೆಲ್ಲದಲ್ಲೇ ಕೊಡ್ತಾಯಿದ್ರು. ತಕ್ಷಣ ಆ ಒಂದು ತಾಯಿ ಹಾಲು ಇನ್ಕ್ರೀಸ್ ಆಗ್ತಾಯಿತ್ತು ನಾವು ಕಂಡಂಗೆ. ಅಂತಹ ಮೆಡಿಸಿನಲ್ಲೆಲ್ಲ ಈ ಒಂದು ಸಜ್ಜೆನ ಪ್ರತಿಯೊಬ್ಬರು ಸೇವನೆ ಮಾಡಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ. ನಮಸ್ಕಾರ ಸ್ನೇಹಿತರೆ.